ಇನ್ನು ನಿನ್ನೆ 13 ಶಾಸಕರು ಮಾತ್ರ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಪ್ಲಸ್ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇನ್ನು ಉಳಿದ ಶಾಸಕರು ಕೂಡ ನಮಗೂ ಮಂತ್ರಿಗಿರಿ ಬೇಕು ಅನ್ನುವಂಥದ್ರ ಬಗ್ಗೆ ಅವರ ಒಂದು ಬೇಡಿಕೆಗಳನ್ನು ಮುಂದಿಡ್ತಾ ಇದ್ದಾರೆ. ಅದರಲ್ಲೂ ಅವರ ಅಭಿಮಾನಿಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ರಾಘವೇಂದ್ರ ಹಿಟ್ನಾಳ್ ಬೆಂಬಲಿಗರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ ಅಂತ ಹೇಳಿ. ಸೊ ನಮ್ಮ ನೆಚ್ಚಿನ ನಾಯಕ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು ಅನ್ನುವಂಥದ್ದು ಅವರ ಬೆಂಬಲಿಗರ ಒಂದು ಆಗ್ರಹ. ಸೀರಿಯಸ್ ಮಾತಾಡ್ತಾರೆ. ನಾವು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಸಾಹೇಬರು ಅವ್ರ ಮೇಲೆ ಭರವಸೆ ಇಟ್ಕೊಂಡಿದ್ವಿ. ಹೇಗಿದ್ದರೂ 3 ಬೇರೆ ಹ್ಯಾಟ್ರಿಕ್ ಶಾಸಕರಾಗಿದ್ದಾರೆ. ಕೊಪ್ಪಳಕ್ಕೆ ಸೋಲಿಲ್ಲದ ಸರ್ದಾರ್ ಅಂತ ಖ್ಯಾತಿಯಾಗಿದ್ದಾರೆ ಮತ್ತು ಜನ ಮೆಚ್ಚಿದ ನಾಯಕರಾಗಿದ್ದಾರೆ. ರಾಘವೇಂದ್ರ ಹಿಟ್ನಾಳ್ ಅಣ್ಣನವರು ಅವರಿಗೆ ಕೊಡ್ತಾರ 100ಕ್ಕೆ 100ರಷ್ಟು ಸತ್ಯ ಅಂತಂದೇಳಿ ನಾವು ಎಲ್ಲರೂ ಸುಮ್ಮನೆ ಇದ್ವಿ. ಇವಾಗ ಕೊಟ್ಟಿಲ್ಲ ಅಂತ ತಿಳಿದ ತಕ್ಷಣ ನಾವು ಅವರಿಗೆ ನಮ್ಮ ಜಿಲ್ಲೆದಾಗಾತು ತಾಲೂಕಿನಾಗಾತು ದೊಡ್ಡ ಉಗ್ರ ಹೋರಾಟ ಮಾಡ್ತೀವಿ. ಅವರಿಗೆ ಸೊ ಬೆಂಬಲಿಗರು ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಹಿಟ್ನಾಳ್ ಅವರು ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಮಂತ್ರಿ ಸ್ಥಾನ ಕೊಡಿಸ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಕೊಪ್ಪಳದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಬೇಡಿಕೆ. ವಿಶೇಷವಾಗಿ ಸಚಿವ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡಿದ್ದೀವಿ. ಈ ಹಿಂದೆ ಸರ್ಕಾರ ರಚನೆ ಆದಾಗ ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟಿದ್ರು. ಮೊನ್ನೆಯೂ ಕೂಡ ನಾನು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದೆ. ಆಗಲೂ ಕೂಡ ನನಗೆ ಭರವಸೆ ಕೊಟ್ಟಿದ್ದಾರೆ. ಹೈಕಮಾಂಡ್ ನಮಗೂ ಅವಕಾಶ ಕೊಡುತ್ತೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿದ್ದಾರೆ. ನಾವು ಕೂಡ ಮನವಿಯನ್ನು ಈ ಭಾಗಕ್ಕೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕಂತೇಳಿ ಮನವಿಯನ್ನು ಇಬ್ಬರು ನಾಯಕರಲ್ಲಿ ನಾವು ಇಟ್ಟಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ಮನವಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಹಿಂದೆಯೇ 23ರಲ್ಲಿ ಸರ್ಕಾರ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಭೇಟಿಯಾದಾಗ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು ಆ ಸಂದರ್ಭದಲ್ಲಿ ಹೇಳಿದರು, 2.5 ವರ್ಷ ಅವಧಿ ಮಾಡೋಣ, ಮಾಡಿ ನಿನಗೂ ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಮೊನ್ನೆ ಕೂಡ ಅವ್ರಿಗೆ ಭೇಟಿ ಆಗಿದ್ದೇವೆ. ಅವಕಾಶ ಈ ಭಾಗಕ್ಕೂ ಕೂಡ ಕೊಡ್ತಾರೆ ಅಂತೇಳಿ ಈಗಾಗಲೇ 13 ಜನ ಶಾಸಕರಲ್ಲಿ 13 ಕೂಡ ರಾಜ್ಯದ ಹಿತದೃಷ್ಟಿಯಿಂದ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನನಗಿದೆ. ಇಲ್ಲಿ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಅವರು ಕ್ರೈಟೇರಿಯಾ ಮಾಡ್ಕೊಂಡಿರ್ತಾರೆ ಇದೇ ರೀತಿ ಮಾಡ್ಬೇಕಂತೇಳಿ. ಸೊ ಕೊಡ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ.